ಅದು ಸಿಲಿಕಾನ್ ಸಿಟಿ ಬೆಂಗಳೂರಿನ ಪ್ರಮುಖ ಏರಿಯಾ. ಇಲ್ಲಿ ಹತ್ತತ್ರ 8,000 ಕೋಟಿಗೂ ಅಧಿಕ ತೆರಿಗೆ ಹಣನೇ ಕಲೆಕ್ಟ್ ಆಗುತ್ತೆ. ಜೊತೆಗೆ 12 ಲಕ್ಷ ಕಾರ್ಮಿಕರು ಇಲ್ಲಿ ಕೆಲಸವನ್ನು ನಿರ್ವಹಿಸ್ತಾರೆ. ಅಂತಹ ಏರಿಯಾದಲ್ಲಿ ಅಂತಹ ಜಾಗದಲ್ಲಿ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲದೆ ಪ್ರತಿನಿತ್ಯವೂ ಕೂಡ ಸ್ಥಳೀಯರು ಪರದಾಟ ನಡೆಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವುದಾ ಏರಿಯಾ ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಎಲ್ಲವೂ ಇದ್ದು ಇಲ್ಲದಂತಾದ ಪೀಣ್ಯ ಕೈಗಾರಿಕಾ ಪ್ರದೇಶ. ಕನಿಷ್ಠ ಮೂಲಸೌಕರ್ಯ ಒದಗಿಸುವಲ್ಲಿ ದಿವ್ಯ ನಿರ್ಲಕ್ಷ್ಯ. ಸರ್ಕಾರ ಪಾಲಿಕೆ ಮಲತಾಯಿ ಧೋರಣೆ ವಿರುದ್ಧ ಜನಾಕ್ರೋಶ. ಏಷ್ಯಾದ ಅತಿದೊಡ್ಡ ಕೈಗಾರಿಕಾ ಪ್ರದೇಶ ಪೀಣ್ಯದಲ್ಲಿ ಮೂಲಸೌಕರ್ಯ ಅನ್ನೋದು ಮರೀಚಿಕೆಯಾಗಿದೆ. 3 ಶಾಸಕರು ಪ್ರತಿನಿಧಿಸುವ ಕ್ಷೇತ್ರಗಳಿಗೆ ಸೇರಿದ್ರು ಪೀಣ್ಯದ ಯಾವ ರಸ್ತೆಯೂ ಡಾಂಬರು ಕಾಣ್ತಿಲ್ಲ. ಪ್ರತಿ ಸರ್ಕಾರ ಬಂದಾಗ್ಲೂ ಮೂಲಸೌಕರ್ಯಕ್ಕೆ ಇಲ್ಲಿನ ಕೈಗಾರಿಕೋದ್ಯಮಿಗಳು ಅಂಗಲಾಚಿದ್ರೂ ಅಭಿವೃದ್ಧಿ ಮಾತ್ರ ಆಗ್ತಿಲ್ಲ. ಒಂದಲ್ಲ ಎರಡಲ್ಲ 12 ಲಕ್ಷಕ್ಕೂ ಹೆಚ್ಚು ಕಾರ್ಮಿಕರು ಈ ಪೀಣ್ಯ ಕೈಗಾರಿಕಾ ಪ್ರದೇಶದಲ್ಲಿ ಕೆಲಸ ಮಾಡ್ತಾರೆ. ಆದ್ರೆ ಇವರು ಯಾರು ಸ್ಥಳೀಯ ಮತದಾರರಲ್ಲ. ಇಂತಹ ಕಡೆ ಅಭಿವೃದ್ಧಿ ಮಾಡಿ ಪ್ರಯೋಜನ ಏನು ಅನ್ನುವ ಮಟ್ಟಕ್ಕೆ ಜನಪ್ರತಿನಿಧಿಗಳು ಯೋಚನೆ ಮಾಡ್ತಿದ್ದಾರೆ ಅನ್ನೋ ಅನುಮಾನವೂ ಇದೆ. ಈ ಬಗ್ಗೆ ಸ್ವತಃ ಪೀಣ್ಯ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ ಅಧ್ಯಕ್ಷ ದಾನಪ್ಪ ಆರೋಪಿಸಿದ್ದಾರೆ. ಸಾಕಷ್ಟು ಬಾರಿ ನಾವು ಸರ್ಕಾರವನ್ನು ಕೇಳ್ತಾ ಇದ್ದೀವಿ. ಇಲ್ಲಿ ಪೀಣ್ಯ ಕೈಗಾರಿಕಾ ಪ್ರದೇಶ ಏಷ್ಯಾದಲ್ಲಿ ದೊಡ್ಡ ಕೈಗಾರಿಕಾ ಪ್ರದೇಶ. ಇಲ್ಲಿ ಸಾಕಷ್ಟು ಸಾವಿರಾರು ಕೈಗಾರಿಕೆಗಳಿದ್ದಾವೆ. ಲಕ್ಷಗಟ್ಟಲೆ ಇಲ್ಲಿ ಕಾರ್ಮಿಕರು ಕೆಲಸ ಮಾಡ್ತಾರೆ. ಇಲ್ಲಿ ವೋಟರ್ಸ್ ಇಲ್ಲ ಅಂತ ಹೇಳಿ ಯಾರು ಜನಪ್ರತಿನಿಧಿಗಳು ಇಂಡಸ್ಟ್ರಿಯರಿಗೆ ಕೆಲಸ ಮಾಡೋಕ್ಕೆ ಮುಂದೆ ಬರ್ತಾ ಇಲ್ಲ. ನಾವು ಸರ್ಕಾರವನ್ನು ಸಾಕಷ್ಟು ಬಾರಿ ಕೂಡ ಕೇಳಿದ್ವಿ. ಮೊನ್ನೆ ಪ್ರೀ ಬಡ್ಜೆಟಲ್ಲಿ CM ಅವರಿಗೆ ಡೈರೆಕ್ಟಾಗಿ ಕೇಳಿದ್ವಿ. ನಾವು 400 ಕೋಟಿ ಒನ್ ಟೈಮ್ ಇನ್ಫ್ರಾಸ್ಟ್ರಕ್ಚರ್ಗೆ ಪೀಣ್ಯ ಕೈಗಾರಿಕಾ ಪ್ರದೇಶಕ್ಕೆ ನೀವು ಈ ಸಲ ಬಡ್ಜೆಟಲ್ಲಿ ಅನೌನ್ಸ್ ಮಾಡಿ ಅಂತಲೂ ಕೇಳಿದ್ದೀವಿ. ಬೆಂಗಳೂರು ನಗರ ಹಲವು ರಸ್ತೆಗಳಲ್ಲಿ ಡಾಂಬರೀಕರಣ ಆಗುತ್ತೆ, ಗುಂಡಿ ಮುಚ್ಚಲು ಪ್ಯಾಚ್ ವರ್ಕ್ ಆಗುತ್ತೆ. ಆದ್ರೆ ಪೀಣ್ಯ ಕೈಗಾರಿಕಾ ಪ್ರದೇಶ ಮತ್ತು ಸುತ್ತಮುತ್ತಲಿನ ರಸ್ತೆಗಳು ಮಾತ್ರ ಗುಂಡಿಗಳಿಂದ ಕೂಡಿದ್ರೂ ಡಾಂಬರೀಕರಣ ಆಗಲ್ಲ. ವಾಹನ ಸವಾರರು ಮತ್ತು ಪಾದಾಚಾರಿಗಳಿಗೆ ಈ ರಸ್ತೆಗಳು ಸಂಚಾರಕ್ಕೆ ದುಸ್ತರವಾಗಿವೆ. ಸರ್ಕಾರ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಬಗ್ಗೆ ಮಲತಾಯಿ ಧೋರಣೆ ಹೊಂದಿದೆ. ಇಲ್ಲಿ ಲೋಕಲ್ ಮತದಾರರಿಲ್ಲ ಅಂತ ನಿಮ್ಮನ್ನ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ಸುತ್ತೆ. ಮುಂಬರುವ ಬಜೆಟ್ನಲ್ಲಿ ನಿಮ್ಮನ್ನ ಅಂಗಲಾಚಿ ಬೇಡ್ತಿದ್ದೇವೆ. ಕ್ಷೇತ್ರವಾರು ಅನುದಾನಕ್ಕೆ ಪೀಣ್ಯ ಕೈಗಾರಿಕಾ ಕ್ಷೇತ್ರವನ್ನ ಸೇರಿಸದೆ ನಮಗೆ ಪ್ರತ್ಯೇಕ ಅನುದಾನ ಕೊಟ್ಟು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಪಡಿಸಿ ಅಂತ ಒತ್ತಾಯ ಮಾಡ್ತಿದ್ದಾರೆ. ನೀವು ಪೀಣ್ಯ ಕೈಗಾರಿಕಾ ಪ್ರದೇಶನ ಎಕ್ಸ್ಕ್ಲೂಸಿವ್ ಪೀಣ್ಯ ಕೈಗಾರಿಕಾ ಪ್ರದೇಶಕ್ಕೆ ಕೊಡಿ. ಈಗ ಯಾವುದೋ ಒಂದು ಕಾನ್ಸ್ಟಿಟ್ಯೂನ್ಸಿ ಅಂತ ಕೊಡ್ತಾರೆ, ಯಾವುದೋ ಒಂದು ಕ್ಷೇತ್ರ, ದಾಸರಳ್ಳಿ, RR ನಗರ, ಯಶವಂತಪುರ, ಆ ಕ್ಷೇತ್ರಕ್ಕೆ ಕೊಟ್ಟರೆ ಮಾಡ್ತಾರೆ. ಆ ದುಡ್ಡನ್ನು ತಗೊಂಡು ಮತ್ತೆ ರೆಸಿಡೆನ್ಸಿ ಏರಿಯಾಗೆ ತೊಗೊಂಡು ಹೋಗ್ತಾರೆ. ನೀವು ಇದಕ್ಕೆ ಎಕ್ಸ್ಕ್ಲೂಸಿವ್ ಇಂಡಸ್ಟ್ರಿಯಲ್ ಏರಿಯಾ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತಲೇ ನೀವು ಒಂದು ಗ್ರ್ಯಾಂಟ್ಸ್ ಕೊಡಿ. ಇನ್ಫ್ರಾಸ್ಟ್ರಕ್ಚರ್ಗೆ ಅಂತಲೂ ಕೂಡ ನಾವು ಪರ್ಟಿಕ್ಯುಲರಾಗಿ ಸರಿ ಒಂದು ಆ ಪ್ರೀ ಬಡ್ಜೆಟ್ ಮೀಟಿಂಗ್ನಲ್ಲಿ ಕೂಡ ನಾವು ಹೇಳಿದ್ದೀವಿ. ಮೆಮೊರಂಡಮ್ ಕೂಡ ಕೊಟ್ಟಿದ್ದೀವಿ. ಪೀಣ್ಯ ಕೈಗಾರಿಕಾದಲ್ಲಿ ನಾವು ಲಕ್ಷಾಂಗಟ್ಟಲೆ ಉದ್ಯೋಗ ಕೊಟ್ಟಿದ್ದೀವಿ, ಸಾವಿರಾರು ಕೋಟಿ ರೆವಿನ್ಯೂ ಕೊಡ್ತೀವಿ. ಒಂದು ಮೂಲಭೂತ ಸೌಕರ್ಯಕ್ಕೆ ಸರ್ಕಾರಕ್ಕೆ ಒಂದು ಬೇಡ ಒಂದು ಪರಿಸ್ಥಿತಿ ನಮಗೆ ಬಂದುಬಿಟ್ಟಿದೆ. ಈ ಒಂದು ಬಡ್ಜೆಟಲ್ಲಿ 400 ಕೋಟಿ ಬಡ್ಜೆಟ್ ಅನೌನ್ಸ್ ಮಾಡಿ ಇದು ಎಕ್ಸ್ಕ್ಲೂಸಿವ್ ಇಂಡಸ್ಟ್ರಿಯಲ್ ಏರಿಯಾಗೆ ಅಂತಲೇ ಮಾಡಬೇಕು. ಕೈಗಾರಿಕಾ ಪ್ರದೇಶಗಳಿಗೆ ಉತ್ತೇಜನ ನೀಡುವ ಕೆಲಸ ಒಂದು ಕಡೆ ಇರಲಿ, ಕನಿಷ್ಠ ಮೂಲ ಸೌಕರ್ಯಗಳನ್ನಾದರೂ ನೀಡದಿದ್ರೆ ಹೇಗೆ? ಇನ್ನಾದರೂ ಸರ್ಕಾರ ಈ ಬಗ್ಗೆ ಗಮನ ಹರಿಸಲಿ. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.